ದಾಳಿಗಾರಿಕಾ ವಿಭಾಗದಲ್ಲಿ ವಿಕೆಟ್ಗಳು ಬರಲೇಬೇಕಾದ ಸಂದರ್ಭದಲ್ಲಿ ಚೆಂಡನ್ನು ಕೈಗೆತ್ತಿಕೊಳ್ತಾ ಇದ್ದಾನೆ. ಅಯಾಸ್ ಅವರ ಮೇಲೆ ಇಲ್ಲಿ ಪ್ರಮುಖ ಜವಾಬ್ದಾರಿ ಇದೆ. ಊರ್ವ ತಂಡದ ಸರ್ವಾಟಗಾರಿಗೂ ಅದೇ ರೀತಿಯಲ್ಲಿ ಪಂದ್ಯಾಕೂಟದ ಸಂಘಟಕರಿಗೆ ಬುರೈದಾ ಬುಲ್ಸ್ ಪ್ರಸ್ತುತ ಶುಭಾರೈಕೆಯನ್ನು ಸಲ್ಲಿಸುವುದಾದರೆ ಇಲ್ಲಿ ಶ್ರೇಷ್ಠ ಮಟ್ಟದ ದಾಳಿಗಾರಿಕೆ ಬರುತ್ತಾ ಇದೆ. ಅಜ್ಮಲ್ ಉರ್ವ ಈ ಒಂದು ಪಂದ್ಯಾಕೂಟಕ್ಕೆ ಜೊತೆಯಾಗಿ ತಂಡಕ್ಕೆ ಶುಭಾರೈಕೆಯನ್ನು ಸಲ್ಲಿಸುವುದಾದರೆ ಬಹಳಷ್ಟು ಮಿಸ್ ಮಾಡಿಕೊಳ್ತಾ ಇದ್ದಾವೆ. ತಮ್ಮನ್ನ ಈ ಒಂದು ಸಂದರ್ಭದಲ್ಲಿ ತಮ್ಮ ಶುಭಕಾಮನೆಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಓವರ್ ನಂಬರ್ 4ರ ಆರಂಭಿಕ ಚೆಂಡಿನ ಮುಕ್ತಾಯದ ಬಳಿಕ ದ್ವಿತೀಯ ಚೆಂಡಿಗೆ ಸಾಕ್ತಾ ಇದ್ದಾವೆ. ಚುಕ್ಕಿ ಚೆಂಡಿನ ಬಳಿಕ ಮತ್ತೊಮ್ಮೆ ಬರುತ್ತಾ ಇದೆ. ತೂಗುಯಾಲೆ ತಕ್ಕಡಿಯಂತೆ ಆಗ್ತಾ ಇದೆ ನೋಡಿ. ಒಮ್ಮೆ ಹತ್ತಕ್ಕೂ ಒಮ್ಮೆ ಇತ್ತಕ್ಕೂ ನಿನ್ನೆ തോൽപ്പിക്കാൻ ഞാനും എന്നെ തോൽപ്പിക്കാൻ നീയും ಅದೇ ಇವರ ಇತಿಹಾಸ ನಾಯಕನ್ಮಾರ್. 24 ಚೆಂಡುಗಳ ಮುಂದೆ 13 ಓಟಗಳ ಅವಶ್ಯಕತೆ ಇತ್ತು. ಇಲ್ಲಿ ಬರುತ್ತಾ ಇದೆ 2 ಚುಕ್ಕಿ ಚೆಂಡುಗಳು. ಇಲ್ಲಿ ಮತ್ತೊಮ್ಮೆ ಸೊಗಸಾದ ದಾಳಿ. ಸುಕೇಶ್ ಅವರು ಕಳೆದ ಓವರ್ನಲ್ಲಿ ಮಾಡಿಕೊಂಡ ಆ ಸತತವಾಗಿರತಕ್ಕಂಥ ಚುಕ್ಕಿ ಚೆಂಡುಗಳು ಇಲ್ಲಿ ಕೂಡ ಅಯಾಸ್ ಅವರ ಕಡೆಯಿಂದ ಬರುತ್ತಾ ಇದೆ. ತೃತೀಯ ತೀರ್ಪುಗಾರಿಗೆ ಮನವಿಯನ್ನು ಸಲ್ಲಿಸಿದ್ರು. ಅಂತಿಮ ತೀರ್ಪಂತೂ ಇದೀಗ ಹೊರಬರಲಿಕ್ಕಿದೆ. ಔಟ್ ಇಸ್ ಅ ಕಾಲ್. ಔಟ್ ಎನ್ನತಕ್ಕಂಥ ತೀರ್ಪು ಹೊರಬಿದ್ದಿದೆ. ಅರ್ಷಾದ್ ಪಜಾಲ್ ಅವರ ವಿಕೆಟ್ ಇಲ್ಲಿ ನಷ್ಟಗೊಳ್ತಾ ಇದೆ. ಇಲ್ಲಿ ಎಸೆತಗಾರಿಕೆ ಭಾಗದಲ್ಲಿ ಎನ್ಎಂ ಮಂಗಳೂರು ತಂಡದ ಪರವಾಗಿ ಅಯಾಸ್ ರೈಟ್ ಆರ್ಮ್ ಬೌಲರ್ ವಿಕೆಟ್ ಮುಖೇನವಾಗಿ ಕ್ಷೇತ್ರ ಪಾಲಕರನ್ನು ಸಜ್ಜುಪಡಿಸ್ತಾ ಇದ್ದಾರೆ. ಎನ್ಎಂ ತಂಡಕ್ಕೆ ಚುಕ್ಕಿ ಚೆಂಡುಗಳು ವಿಕೆಟ್ ಬೇಕಾಗಿದೆ. ಯಂಗ್ ಫ್ರೆಂಡ್ಸ್ ಉರ್ವ ತಂಡ ಪ್ರತಿ ಚೆಂಡುಗಳನ್ನು ಗಮನಿಸಿಕೊಂಡು ಒಂದೊಂದು ಓಟವನ್ನು ಗಳಿಸಬೇಕಾಗಿದೆ. ಅರ್ಷಾದ್ ವಿಕೆಟ್ ಅನ್ನು ಬಿಟ್ಟುಕೊಟ್ಟ ಬಳಿಕ ಸಂತೋಷ್ ಅವರ ಆಗಮನ. 4ನೇ ಚಿರು ದಂಡನ್ನು ತಿರುಗಿಸಿ ಹೊಡೆಯುವಂತ ಪ್ರಯತ್ನ. ವಿಕೆಟ್ ಸುಕೇಶ್ ಅವರ ಭದ್ರ ಬಗಸೆಯಲ್ಲಿ ಸಂತೋಷ್ ಅವರ ವಿಕೆಟ್ ಅನ್ನು ಒಪ್ಪಿಸುತ್ತದೆ. ಯಂಗ್ ಫ್ರೆಂಡ್ಸ್ ಉರ್ವ ತಂಡ ಮಗದೊಂದು ವಿಕೆಟ್ ಅನ್ನು ಬಿಟ್ಟು ಕೊಡ್ತಾ ಇದೆ. ತಂಡದ ಗಳಿಕೆಯಲ್ಲಿ ಈಗ ಒಟ್ಟು ಖಾತೆಯಲ್ಲಿ ದಂಡನ್ನು ತಿರುಗಿಸಿ ಹೊಡೆಯುವಂತ ಪ್ರಯತ್ನವನ್ನು ಪಟ್ಟಿದ್ರು. ನೇರವಾಗಿ ಸುಕೇಶ್ ಅವರ ಭದ್ರ ಬೊಗಸೆಯಲ್ಲಿ 4 ಚೆಂಡುಗಳ ಮುಂದೆ ಇದುವರೆಗೂ ಕೂಡ ಯಾವುದೇ ಮೊತ್ತವನ್ನು ಬಿಡದೆ 2 ವಿಕೆಟ್ ಅನ್ನು ಕಬಳಿಸಿಕೊಂಡು ತಂಡದ ಆಪತ್ಕಾಲದ ಆಪತ್ ಬಂಟನಂತೆ ಎನ್ಎಂ ತಂಡದ ಪರವಾಗಿ ಅಯಾಸ್ ದಾಳಿಗಾರಿಕೆ ಜವಾಬ್ದಾರಿಯನ್ನು ಹೆಚ್ಚಿಕೊಳ್ತದೆ. 20 ಚೆಂಡುಗಳು ಬಾಕಿ ಇದೆ. 13 ಬೇಕಾಗಿದೆ. ಯಾವ ಕ್ಷಣದಲ್ಲೂ ಯಾವ ಸಂದರ್ಭದಲ್ಲೂ ಯಾವ ಗಳಿಗೆಯಲ್ಲೂ ಪಂದ್ಯ ತಿರುಗಬಹುದು. ಇಲ್ಲಿರುವ ಸರ್ವ ಕ್ರೀಡಾಭಿಮಾನಿಗಳ ಮನದಲ್ಲಿರಬಹುದು ಈ ಪಂದ್ಯವನ್ನ ಯಂಗ್ ಫ್ರೆಂಡ್ಸ್ ಉರ್ವ ತಂಡ ಗೆದ್ದಿದೆ. ಆದರೆ ಒಂದು ಮಾತನ್ನ ನೆಲೆಬಲಿ ನಿಜಾರ್ ಅವರೇ, ಯಾವ ಗಳಿಗೆಯಲ್ಲೂ ಕೂಡ ಪಂದ್ಯವನ್ನು ತಿರುಗಬಹುದು. 20 ಚೆಂಡುಗಳ ಆಟ ಬಾಕಿ. ವಿಜಯಕ್ಕಾಗಿ 13 ಓಟವನ್ನು ಗಳಿಸಬೇಕಾಗಿದೆ. ಯಂಗ್ ಫ್ರೆಂಡ್ಸ್ ಉರ್ವ ತಂಡ ಮೆಲ್ಲನೆ ಮೇಲುಗೈಯನ್ನು ಸಾಧಿಸಬೇಕಿದ್ರೆ ಒಂದೊಂದು ಓಟವನ್ನು ಗಳಿಸಬೇಕಾಗಿದೆ. ಎನ್ಎಂ ಮಂಗಳೂರು ತಂಡ ಪಂದ್ಯದ ಮೇಲೆ ಮರು ವಾಪಸಾತಿಯನ್ನು ಮಾಡಬೇಕಿದ್ರೆ ವಿಕೆಟ್ಗಳ ಮೇಲೆ ನೋಟವನ್ನು ಇಡಲೇಬೇಕಾಗಿದೆ. ಯಾವ ರೀತಿ ಪಂದ್ಯ ಸಾಗಬಹುದು ನಿಜಾರ್? ಖಂಡಿತವಾಗಿಯೂ ಕೂಡ ದಾಳಿಗಾರಿಕಾ ತಂಡ ಹಿಡಿದಿಟ್ಟುಕೊಳ್ಳಲು ಅಯಾಸ್ ಅವರಂತ ಓವರ್ ಮುಂದೆಯೂ ಕೂಡ ಬಂದರೆ ಸಾಕು. ಇದೇ ರೀತಿಯ ಸ್ವರೂಪವನ್ನು ತಾಳಿಕೊಂಡು ಮುಂದಿನ ಓವರ್ಗಳಲ್ಲಿ ಇದೇ ರೀತಿಯ ದಾಳಿಗಾರಿಕೆಯನ್ನು ಸಂಘಟಿಸಿದರೆ ಯಾವುದೇ ತಂಡವಿರಲಿ ಅದರ ವಿರುದ್ಧವಾಗಿ ಯಶಸ್ಸಿನ ದಾಳಿಗಾರಿಕೆಯನ್ನು ಮುಂದಕ್ಕೆ ಸಾಗಬಹುದಾಗಿದೆ. ಇದಾಗಿದೆ ಅಯಾಸ್. ದಾಂಡುಗಾರಿಕೆ ಮಾತ್ರವಲ್ಲ, ದಾಳಿಗಾರಿಕಾ ವಿಭಾಗದಲ್ಲೂ ಕೂಡ ಎಸೆದ 5 ಚೆಂಡು ಬಿಟ್ಟು ಕೊಟ್ಟದ್ದು ಯಾವುದೇ ಅಂಕಗಳನ್ನಲ್ಲ. ಇಲ್ಲಿ ಬದಲಾಗಿ ವಿಕೆಟ್ ಅನ್ನು ಕೂಡ ಕಬಳಿಸಿಕೊಂಡ್ರು. ಕೊನೆಯ 1 ಚೆಂಡು ಬಾಕಿ ಇದೆ. 24 ಕಾಣ ಸಿಗ್ತಾ ಇದೆ ಖಾತೆಯಲ್ಲಿ. ನಜರ್ 9th ಬ್ಲಾಕ್ ವಿರುದ್ಧವಾಗಿ ಟೀಮ್ ಮ್ಯಾಟ್ರಿಕ್ಸ್ ತಂಡದ ಮಧ್ಯೆ ಫೈನಲ್ ಪಂದ್ಯಾಟ ಪ್ಯಾರಡೈಸ್ ಮೈದಾನ ನಡೆದಿತ್ತು. ಆ ಪಂದ್ಯದಲ್ಲಿ ಸಾಯಿಲ್ ಮಾಡಿದಂತಹ ಮೂಡಿ ದಾಳಿಗಾರಿಕೆ ಮೇಡನ್ ಓವರ್ ಇಲ್ಲಿ ಮತ್ತೆ ಮರುಕಳಿಸಬಹುದೇ? ಸೊಗಸಾದ ಆಟವಿದು, ರಕ್ಷಣಾತ್ಮಕ ಆಟವಿದು, ಚಾನ್ಮೆಯ ಆಟವಿದು. 1 ಓಟಗಳ ಸೇರ್ಪಡೆಯೊಂದಿಗೆ ಓವರ್ ನಂಬರ್ ಮುಕ್ತಾಯಗೊಂಡಿದೆ. 6 ಚೆಂಡುಗಳ ಮುಂದೆ ಬಿಟ್ಟು ಕೊಟ್ಟಿದ್ದು ಬರೇ 1 ಓಟವನ್ನಾದರೆ ಅಯಾಸ್ 2 ವಿಕೆಟ್ ಅನ್ನು ಕಬಳಿಸಿಕೊಂಡು ದಾಳಿಗಾರಿಕೆಯನ್ನು ಮುಂದುವರಿಸುವಾಗ 18 ಚೆಂಡುಗಳ ಆಟ ಬಾಕಿ. ವಿಜಯಕ್ಕಾಗಿ 12 ಓಟದ ಅವಶ್ಯಕತೆ ಬೇಕಾಗಿದೆ ನಿಜಾರ್ ಅವರೇ. ಪ್ರತಿಯೊಂದು